ಗೆಲ್ತೇನೆ ಅಂತಲ್ಲ, ನಿನ್ನನ್ನ ಗೆಲ್ಲುವುದಕ್ಕೆ 7 ದಿನಗಟ್ಟಲೆ ಯುದ್ಧ ಮಾಡಬೇಕು ಅಂತ ಮಾಡ್ಕೊಂಡೆ ನೀನು. ಮತ್ತೆ ಅರೆ ಕ್ಷಣದಲ್ಲಿ ನಿನ್ನನ್ನ ಗೆಲ್ತೇನೆ ನಾನು. ಅಲ್ಲ ಕೊಡ್ತೇನೆ. ಯಾವುದಕ್ಕೆ? ಕೊಲ್ಲುವುದಕ್ಕೆ. ಅರೆಗಳಿಗೆ. ಅರೆಗಳಿಗೆ. ಅದಕ್ಕಲ್ಲ. ಮತ್ತೆ ಅದಕ್ಕಲ್ಲ. ಯಾಕೆ? ಊಟದಲ್ಲಿ ಬೆಳಗ್ಗೆ ಸೂರ್ಯೋದಯ ಆಯ್ತು. ಬಸರೆ ಅನ್ನ ಜೀರ್ಣ ಶಕ್ತಿ ಒಳ್ಳೆದು. ನಮಗೆ ಒಳಗೆ ಅಗ್ನಿ ಒಳ್ಳೇದು ಉಂಟ. ಅಗ್ನಿ ಬಲ. ನಮಗೆ ಜಠರ ಅಗ್ನಿ, ನಿನ್ನ ಜಠರ ಕಿಚ್ಚು. ಕಿಚ್ಚು ಹೊತ್ತಿದೆ. ಇವತ್ತಲ್ಲ ಅಗ್ನಿ ಹುಟ್ಟಿದಾಗಲೇ ಹುಟ್ಕೊಂಡದ್ದು. ನಮ್ಮದ್ದೆಲ್ಲ ಊಟ, ನಿನ್ನದಾಗಲ್ಲ ಊಟ. ಏಕಚಕ್ರ ನಗರದಲ್ಲಿ ನೀವಿರುವಂತಹ ಸಂದರ್ಭ, ಬಕನಿಗೆ ಮೀಸಲಾಗಿಟ್ಟಿರತಕ್ಕಂತಹ 12 ಖಂಡಿಗಕ್ಕೆ ಅನ್ನ, ಒಬ್ಬರಿಗೆ ಪಾಯಸ, ಇದನ್ನ ದಿನನಿತ್ಯ ಅವನಿಗೆ ಕೊಡಬೇಕಿತ್ತು. ಅದನ್ನು ಕೊಡುವ ಸಲುವಾಗಿ ನೀರಲ್ಲಿಗೆ ಹೋದೆ. ಆಗ ಹೋಗುವಾಗ ಅಲ್ಲಿ ಹೋಗಿ ಅವನಿಗೆ ಕೊಡುವ ಬದಲಾಗಿ ಆ 12 ಖಂಡಿಗಕ್ಕೆ ಅನ್ನವನ್ನ, ಒಬ್ಬರಿಗೆ ಪಾಯಸವನ್ನ, ಒಬ್ಬರೇ ಊಟ ಮಾಡಿದೆ. ಉಂಡವ ಮಾಡಿ ನಾನು ಹುಟ್ಟುಕೊಂಡಾವಾಗ ಏನನ್ನ ಹೇಳು. ಆ ಕ್ಷಣಕ್ಕೆ ಹಸಿವೆ ಒದ್ದಾಟದಲ್ಲಿ ಇರುವಂತ ಅವನ ಮೈ ಮೇಲೆ ಎರಗಿದೆ. ಉಸಿರು ಕಟ್ಟು ಸತ್ತೋದ ಬಾಕ ಇದೆ. ಉಂಡವ ಮಾಡಿ ಹೌದು. ಏನು ಬಕಾಸುರ ಬಿದ್ದ ತಕ್ಷಣ ಸಾಯ್ತಾನ? ಇಲ್ಲಪ್ಪ, ಹಾಗೆ ಬಿದ್ದ ತಕ್ಷಣ ಸಾಯ್ಲಿಕ್ಕೆ ಅವನ ಕೌರವರು ಸಂತಾನ ಮಾಡ್ಕೊಂಡೆ. ಏನಂತೆ? ಏನು ಹೋರಾಟದಲ್ಲಿ ಏನು ಬಲ ಉಂಟು ಅಷ್ಟು. ಹೋರಾಟದಲ್ಲಿ ನೀನು ಯಾವುದಕ್ಕೆ ಉಂಡವ ಮಾಡಿಯಾರು ಏನನ್ನ ಬಕನನ್ನು ಕೊಂದ ಅದು ತೋರಿಸ್ಕೊಟ್ಟಿದ್ದೇನೆ. ಅದು ತೋರಿಸಿದಷ್ಟೇ ಅಲ್ಲ, ಅಮ್ಮ ಪಾಪ ಹೊಸ ಹಾಕೊಂಡು ಕೈ ಕಾಲೆಲ್ಲ ಸ್ವಾಧೀನದಲ್ಲಿ ಇಲ್ವಾಗಿ. ಹೌದಪ್ಪ, ಅವ ಊಟ ಬಿಟ್ಟು ವರ್ಷಗಟ್ಟಲೆ ಆಯ್ತು. ನಿನ್ನ ಒಟ್ಟಿಗೆ ಎಲ್ಲಿ ಯಾರು ಬರ್ಲಿಲ್ಲ. ನೀವು ಹೋದೆ, ಅವನ ಮೈ ಮೇಲೆ ಬಿದ್ದ, ಉಸಿರು ಕಟ್ಟೆ ಹೋದ. ಏನು ಏಕಚಕ್ರದ ಎಲ್ಲರೂ ಆಡಿಕೊಂಡ ಮಾತೆ ಒಂದು, ನೀ ಆಡುದು ಒಬ್ಬನೇ ಒಂದು. ನಮ್ಮದು ಪ್ರತ್ಯೇಕ, ಹಾಗಾಗಿ ನಂದು ಪ್ರತ್ಯೇಕ. ಹಾಗೆ ಅವನನ್ನು ನೀನು ಕೊಂದು ಮುಗಿಸಿದೆ. ಇರಲಿ.